ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ ಆ್ಯಂಡ್ ಫಿಶ್ ಲವರ್ಸ್ಗೆ ಒಂದು ಬೆಸ್ಟ್ ಐಡಿಯಾ ಫ್ರಿಜ್ ಬಾಕ್ಸು. ಸೊ ಫ್ರಿಜ್ ಬಾಕ್ಸಲ್ಲಿ ಯಾವ ಥರ ಫಿಶಸನ್ನು ಸಾಕೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದೇ ಥರ ಫ್ರಿಜ್ ಬಾಕ್ಸ್ ಯಾವ ಥರ ಇರಬೇಕು ಮತ್ತು ಅದಕ್ಕೆ ಏನೇನು ಮಾಡಬೇಕು, ಸೊ ನೀರು ಹೊರಗಡೆ ಬರ್ದಿರೋಕ್ಕೆ ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ನಾನು ನಿಮ್ಮ ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಟು ಪ್ರಶಾಂತ್ ಫಿಶ್ ವ್ಲಾಗಿಂಗ್ ಕನ್ನಡ. ಸೊ ಸ್ವಲ್ಪ ಕ್ಲಿಯರ್ ಆಗಿರುತ್ತೋ ಇರೋಲ್ಲ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲೆಲ್ಲ ಬಟ್ಟೆ ಎಲ್ಲ ಒಣಗಿಸ್ಬಿಟ್ಟಿದ್ದಾರೆ. ಆ್ಯಂಡ್ ನಾನು ಇವಾಗ ತಾನೇ ಹೊರಗಡೆಯಿಂದ ತೊಗೊಂಬಂದೆ ಫ್ರಿಜ್ ಬಾಕ್ಸ್ನ. ಸೊ ಫ್ರಿಜ್ ಬಾಕ್ಸ್ನ ತೊಗೊಂಬಂದು ಇವಾಗಲೇ ಆಲ್ಮೋಸ್ಟ್ ತೊಳಿತಾ ಇದ್ದೆ, ಅದನ್ನು ಕ್ಲೀನಾಗಿ ತೊಳಿತಾ ಇದ್ದೆ. ಆ್ಯಂಡ್ ಹೆಂಗೆ ಸೆಟ್ ಮಾಡೋದು ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ನೀವು ನೋಡ್ತೀರಾ. ಜಸ್ಟ್ ನಾನಿವಾಗ ನಿಮಗೆ ತೋರಿಸ್ಬೇಕಾಗಿರೋ ವಿಷಯ, ಫ್ರಿಜ್ ಬಾಕ್ಸ್ನ ಯಾವ ಥರ ತೊಳಿಬೇಕು ಆ್ಯಂಡ್ ಎಮ್ಸಿಲ್ ಯೂಸ್ ಮಾಡಿಕೊಂಡು ಯಾವ ಥರ ಅದ್ರಲ್ಲಿ ಬರೋ ಹೋಲ್ಸನ್ನು ಮುಚ್ಚಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನನ್ನ ಕ್ಯಾಮ್ರಾ ರೆಕಾರ್ಡಿಂಗ್ ಕಟ್ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಹಂಗೆ ಹೋಗಿ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಇವಾಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಸೊ ಫ್ರಿಜ್ ಬಾಕ್ಸ್ ಬಂದುಬಿಟ್ಟು ಈ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ಬಟ್ಟೆಗಳು ಬೇರೆ ಒಗೆದ್ಬಿಟ್ಟು ಒಣಗಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಜಾಗನೂ ಇಲ್ಲ ಸೀರಿಯಸ್ಲಿ ಇಲ್ಲಿ. ಆ್ಯಂಡ್ ಈ ಬಾಕ್ಸ್ ಬಂದುಬಿಟ್ಟು ಒಂದು ಚಿಕ್ಕ ಸೈಜು ಫ್ರಿಜ್ ಬಾಕ್ಸೇ, ದೊಡ್ಡದೇನೂ ಇಲ್ಲ. ಸೊ ಇದನ್ನು ನಾನು ಆರಾಮಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಆರಾಮಾಗಿ. ಸೊ ಒಳ್ಳೆ ಸಕ್ಕದಾಗೇ ಇದೆ ಬಾಕ್ಸು. ಆ್ಯಂಡ್ ಫಸ್ಟು ಈ ಫ್ರಿಜ್ ಬಾಕ್ಸ್ನ ತೊಳ್ಕೊಬೇಕು ಕ್ಲೀನಾಗೆ. ಆ್ಯಂಡ್ ಗಲೀಜು ಯಾವ ಥರ ಇರುತ್ತೆ ಅಂತ ನೀವೇ ನೋಡಿ. ಸೊ ಸಿಕ್ಕಾಬಟ್ಟೆ ಗಲೀಜಿದೆ. ಆ್ಯಂಡ್ ಓಕೆ ಫ್ರೆಂಡ್ಸ್, ನಾನು ಫುಲ್ಲು ಕ್ಲೀನಾಗಿ ತೊಳೆದ್ಬಿಟ್ಟು ಯಾವ ಥರ ಎಮ್ಸಿಲ್ನ ಅಣಿಸೋದು ಅಂತ ನೆಕ್ಸ್ಟು ಫುಲ್ ತೊಳೆದ್ಬಿಟ್ಟು ನಾನು ತೋರಿಸ್ತೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ವೀಡಿಯೋ. ಸೊ ಫಸ್ಟ್ ವೀಡಿಯೋ ಯಾವಾಗೂ ಬೆಸ್ಟ್ ವೀಡಿಯೋ ಆಗಿರುತ್ತೆ ಅಂತ ನಂಬ್ತೀನಿ. ಆ್ಯಂಡ್ ಮುಂದೆ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಸೊ ಇದೇ ಥರ ನಮ್ಮ ಚಾನಲಲ್ಲಿ ಫಿಶ್ ರಿಲೇಟೆಡ್ ಆಗಿರೋ ವಿಷಯ ಮಾತ್ರನೇ ಬರ್ತಾ ಇರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ. ಸೊ ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಫ್ರಿಜ್ ಬಾಕ್ಸ್ನ ಏನಕ್ಕೆ ಸೆಟಪ್ ಮಾಡ್ತಾರಂತ ಫಸ್ಟು ನಿಮ್ಮ ಹತ್ರ ಹೇಳ್ತೀನಿ. ಸೊ ಫಸ್ಟು ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಂದರೆ, ಫ್ರಿಜ್ ಬಾಕ್ಸ್ನ ಯಾಕೆ ಸೆಟಪ್ ಮಾಡ್ತಾರೆ ಅಂದರೆ, ಸೊ ಕೆಲವ್ರ ಕೈಯಲ್ಲಿ ಫ್ರಿಜ್ ಬಾಕ್ಸ್ ಇಟ್ಕೊಂಡ್ರೆ ಮೀನನ್ನ ಸಾಕೋದು ಅಂದ್ಬಿಟ್ಟು ಗಾಡ್ ರೈಟ್ ಇನ್ ದ ಹೆಡ್ ಅಂತಲೇ ಹೇಳ್ತಾರೆ. ಸೊ ಏನಂದರೆ, ಫಿಶ್ ಟ್ಯಾಂಕು ದೊಡ್ಡದಾಗಿ ಅಪ್ಡೇಟ್ ಆಗದೆ ಇರೋರು 100% ಫ್ರಿಜ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಮೇನ್ ಥಿಂಗು ಅವ್ರಿಗೆ ದೊಡ್ಡ ಸ್ಪೇಸ್ ಅನ್ನೋದು ಬೇಕಾಗಿರುತ್ತೆ. ಒಂದು 4 ಫೀಟ್ ಇಲ್ಲ 5 ಫೀಟ್ ಅಕ್ವೇರಿಯಂ ಯೂಸ್ಕೊಬೇಕಂದ್ರೆ ಐ ಥಿಂಕ್ ಜಾಸ್ತಿ ರೇಟೇ ಆಗುತ್ತೆ. ಒಂದು 6000 ಮೇಲೇ ಕೂಡ ಖರ್ಚಾಗುತ್ತೆ. ಸೊ ನಾನು ಫ್ರಿಜ್ ಬಾಕ್ಸ್ ತೊಗೊಂಬಂದಿದ್ದ ಕಾರಣ ನನಗೆ ಜಸ್ಟ್ ಒಂದು 300 ರುಪೀಸೇ ಖರ್ಚಾಯಿತು. ಆ್ಯಕ್ಚುಲಿ ಅದ್ರ ಮೇಲೆ ಮೆಟಲ್ ಪೀಸ್ ಇದೆ. ಸೊ ಮೆಟಲ್ ಇರೋದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ಹೇಳಿದ್ರು. ಸೊ ಹಾಗೆ ಈಸ್ಕೊಂಬಂದಾಯಿತು. ಫಸ್ಟು ನಾನು ಏನಕ್ಕೆ ಈಸ್ಕೊಂಬಂದೆ ಅಂದರೆ, ಆ್ಯಕ್ಚುಲಿ ನನ್ನ ಹತ್ರ ತುಂಬ ಫಿಶಸ್ ಕಲೆಕ್ಷನ್ ಇದೆ. ಅದೆಲ್ಲ ಬರ್ತಾ ಡೆಡ್ ಆಗೋ ಒಂದು ಸಿಚುವೇಶನ್ನೇ ಬಂದುಬಿಡ್ತು. ಸೊ ಆಮೇಲೆ ತಿರ್ಗಾ ಅಪ್ಡೇಟ್ ಮಾಡ್ಕೊಬೇಕು ಅಂದ್ಬಿಟ್ಟು ನಾನು ಒಂದು 5 ಇಯರ್ಸಿಂದನೇ ಫಿಶನ್ನು ಸಾಕ್ತಾ ಇದ್ದೀನಿ. ಸೊ ಅಫ್ಕೋರ್ಸ್ ನನ್ನ ಚಾನಲ್ ಓಪನ್ ಮಾಡಿದ್ದಂತೂ ರೀಸೆಂಟಾಗೆ ಇದನ್ನು ನಮ್ಮಿಂದ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಬೇರೆಯವರು ತಿಳ್ಕೊಂಡ್ರೆ ಅಂದ್ಬಿಟ್ಟು ಚಾನಲ್ನ ಓಪನ್ ಮಾಡಿದ್ದು. ಸೆಕೆಂಡ್ ಥಿಂಗ್ ಏನಂದರೆ, ಈ ಫಿಶನ್ನು ನಾನು ಸಾಕಿ ಸೇಲ್ ಮಾಡೋಣ ಅಂತಲೇ ಇರೋದು. ಸೊ ಬ್ರೀಡಿಂಗ್ ಬಿಟ್ಟು ಸೇಲ್ ಮಾಡೋಣ ಅಂತ. ಸೊ ಯಾವ್ಯಾವ ಫಿಶ್ ತೊಗೊಬೇಕಂತ ಇನ್ನೂ ಐಡಿಯಾ ಮಾಡಿಲ್ಲ ನಾನು. ಸೊ ಫಿಶ್ ಶಾಪ್ಗೆ ನಾನು ಡೈರೆಕ್ಟಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ನೀವು ಅಲ್ಲಿ ಫಿಶ್ನ ನೋಡ್ಬೋದು. ಆ್ಯಂಡ್ ನನ್ನ ಜೊತೆಲಿ ಯಾವ ಫಿಶ್ಗೂ ಇದೆ ಕಲೆಕ್ಷನ್ ಅಂತ ಕೂಡ ತಿಳ್ಕೊಬೋದು ಕೇಳಿ. ಆ್ಯಂಡ್ ಇವಾಗ ನಾವೇನು ಮಾಡಬೇಕಂದ್ರೆ, ಕಂಪ್ಲೀಟ್ಲಿ ಒಂದು ಕ್ಲಾತ್ ತೊಗೊಂಡು, ಒಂದು ವೇಸ್ಟ್ ಬಟ್ಟೆ ತೊಗೊಂಡು, ಸೊ ಈ ಬಟ್ಟೆ ಥರ ತೊಗೊಂಡು ಕ್ಲೀನಾಗಿ ಕಂಪ್ಲೀಟಾಗಿ ನೀವು ನೀರೆಲ್ಲ ಡ್ರೈ ಆಗೋ ಥರ ಫುಲ್ ಒರೆಸ್ಕೊಂಬಿಡ್ಬೇಕು. ಒರೆಸ್ಬಿಟ್ಟು ಸೊ MCL ಹಾಕಬೇಕು. ಸೊ MCL ಹಾಕೋದು ಮತ್ತು ಒರೆಸೋದೆಲ್ಲ ನಿಮಗೆ ಹಂಗೆ ತೋರಿಸ್ತಾ ಇರ್ತೀನಿ. ಆ್ಯಕ್ಚುಲಿ ತುಂಬಾ ಬಟ್ಟೆ ಒಣಗಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇವತ್ತು ಐ ಥಿಂಕ್ ಡೇ ಮರ್ತೋಗ್ಬಿಟ್ಟು ಸೀರಿಯಸ್ಲಿಗೆ ನಾನು ನೆನಪೇ ಇಲ್ಲ. ಸೀರಿಯಸ್ಸಾಗಿ ಬೆಳಗ್ಗೆ ಎದ್ದು ಕಾಫಿ ಕುಡ್ದು ಸೀದಾ ಫ್ರಿಜ್ ಬಾಕ್ಸ್ ಸೆಟಪ್ ಮಾಡಬೇಕು ಅಂದ್ಬಿಟ್ಟು ಮಾರ್ನಿಂಗೆ ಬೇಗನೆ ಎದ್ಬಿಟ್ಟು ಹೋದೆ. ನಮ್ಮನೆ ಹತ್ರದಿಂದ ಈ ಫ್ರಿಜ್ ಬಾಕ್ಸ್ ಮೇಯ್ನ್ ಎಲ್ಲಿ ಸಿಗುತ್ತೆ ಅಂದರೆ, ಈ ವೇಸ್ಟ್ ಗುಜ್ಲಿ ಅಂಗಡಿ ಇರುತ್ತಲ್ಲ, ಸೊ ಅಲ್ಲಿ ಮಾತ್ರನೇ ಸಿಕ್ಕೋದು. ಅವ್ರ ಹತ್ರ ಕೇಳಿ ನೀವು ಇಸ್ಕೊಂಬರ್ಬೇಕಾಗಿರುತ್ತೆ. ಸೆಕೆಂಡ್ ಥಿಂಗ್ ಏನಂದರೆ,
ಫ್ರಿಜ್ ಬಾಕ್ಸ್ ಇಕ್ಕಕ್ಕೆ ಪ್ರಾಪರ್ ಜಾಗ ನಿಮಗೆ ಫಸ್ಟು ಬೇಕಾಗಿರುತ್ತೆ. ಅಂದರೆ ನಿಮ್ಮ ಮನೆ ಮುಂದೆ ಆಗಿರ್ಬೋದು, ಕೆಲವ್ರಿಗೆ ಟೆರೆಸ್ ಇರಲ್ಲ, ಸೊ ಮನೆ ಮುಂದೆ, ಮನೆ ಸೈಡಲ್ಲಿ, ಮನೆ ಹಿಂದೆ ಅಂತ ಸೆಟ್ ಮಾಡ್ಕೊಬೋದು. ನಾನು ನಮ್ಮ ಮನೆ ಟೆರೆಸ್ ಮೇಲೆ ಇರೋದು. ಆ್ಯಂಡ್ ಈ ಒಂದು ರೂಮ್ ಏನು ನೋಡ್ತಿದ್ರ, ಈ ರೂಮ್ ಫುಲ್ಲು ಫಿಶಸ್ಸೇ ಆಗಿರುತ್ತೆ ಸ್ವಲ್ಪ ದಿನದಲ್ಲಿ. ಆ್ಯಂಡ್ ಇದು ಬಂದ್ಬಿಟ್ಟು ನಾನು ಒಂದು ವಿಷಯಕ್ಕೋಸ್ಕರ ಈ ರೂಮ್ನ ತೊಗೊಂಡಿದ್ದೀನಿ. ಆ್ಯಂಡ್ ಈ ರೂಮ್ ತೊಗೊಂಡಿದ್ದೀನಿ ಅಂದರೆ ಮೇಯ್ನ್ ಇದ್ರ ಮೇಲೆ ಒಂದು ಟ್ಯಾಂಕ್ ಇದೆ. ಸೊ ಟ್ಯಾಂಕ್ಗಂತ ರೂಮ್ ಮಾಡಿಸಿದ್ದಾರೆ. ಸೊ ನನಗೆ ಸ್ವಲ್ಪ ಫಿಶಸ್ ಕಲೆಕ್ಷನ್ ಇಲ್ಲಿ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಒಂದು ಆಲ್ಮೋಸ್ಟ್ ಇದು ನನ್ನ ಫಸ್ಟ್ ವೀಡಿಯೋ. ಸೊ ಸೀರಿಯಸ್ ಆಗಿ ನಾನು ಹೆಂಗಿದ್ದೀನೋ ಹಾಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನೇ ಒಂದು ಚೇಂಜಸ್ ಇಲ್ಲ ಗುರು, ಸೀರಿಯಸ್ಲಿ ಹಾಗೆ ಬಂದಿದ್ದೀನಿ ಡೈರೆಕ್ಟಾಗಿ. ಅಫ್ಕೋರ್ಸ್ ನೀವೆಲ್ಲ ಲೈಕ್ ಕೊಡ್ತಾ ಇದ್ದೀರಾ ವೀಡಿಯೋಗೆ ಅಂತ, ಲೈಕ್ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡು ಎಂಟು ತನಕ ನೋಡಿ ಅಂತ ಅಂದ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೀಡಿಯೋನ. ಸೊ ಮೇನ್ ಥಿಂಗ್ ಇವಾಗ ನಾವು ಫುಲ್ ಆ್ಯಂಡ್ ಫುಲ್ಲಿ ಒರೆಸ್ಕೊಬೇಕು. ಸೊ ಬಾಕ್ಸ್ನ ಈ ಜಾಗಕ್ಕೆ ತೊಗೊಂಬಂದು ಇಟ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಕಂಪ್ಲೀಟಾಗಿ ಇವಾಗ ನಾನು ಬಾಕ್ಸ್ನ ತೊಗೊಂಡು ಕರೆಕ್ಟ್ ಪೊಸಿಷನಲ್ಲಿ ಇಟ್ಟಾಯಿತು. ಆ್ಯಕ್ಚುಲಿ ಬಾಕ್ಸಲ್ಲಿ ಎಲ್ಲೆಲ್ಲಿ ಹೋಲ್ಸಿದೆ ನೋಡಿ ನೀವೇ. ಸೊ ಒನ್ ಆ್ಯಕ್ಚುಲಿ ಇಲ್ಲೆಲ್ಲ ಸ್ಕ್ರೂ ಇರುತ್ತೆ. ಸೊ ನಾನೇನು ಬಂದು ಸ್ಕ್ರೂನ ರಿಮೂವ್ ಮಾಡಿಲ್ಲ. ಸೊ ಆ ಫಸ್ಟೇ ರಿಮೂವ್ ಆಗಿತ್ತು. ಸೊ ಇವಾಗ ನಾನೇನು ಮಾಡಬೇಕಂದ್ರೆ ಎಮ್ಸಿಲ್ ಹಾಕಿ ಇದನ್ನು ಹೋಲ್ಸ್ನ ಮುಚ್ಚಬೇಕು. ಆ್ಯಂಡ್ 1 2 3 4 ಆ್ಯಂಡ್ 5 6 7 8 ಮತ್ತು ಇಲ್ಲಿ ಡ್ಯಾಮೇಜ್ ಆಗಿದೆ ಸ್ವಲ್ಪ, ಅಲ್ಲಿ ಫುಲ್ ಜಾಸ್ತಿನೇ ಆಗಬೇಕು. ಆ್ಯಂಡ್ ಬ್ಯಾಕ್ ಸೈಡೆಲ್ಲ ಫುಲ್ ಕವರ್ ಮಾಡಬೇಕು. ಆ್ಯಂಡ್ ಇದ್ರೊಳಗಡೆ ಕೂಡ ವಾಟ್ರ್ ಹೋಗಿದೆ. ಸೊ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ನಿಮಗೆ. ಓಕೆ, ಸೊ ಇವಾಗ ನಾನು ಫುಲ್ ಕಂಪ್ಲೀಟಾಗಿ ಎಮ್ಸಿಲ್ ಹಾಕೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ಇದೇ ನನ್ನ ರೂಮು, ನನ್ನ ಫಿಶ್ ರೂಮ್ ಅಂತ ಹೇಳ್ತೀನಿ ನಾನು. ಸೊ ಫಸ್ಟು ಇಲ್ಲಿ ನಾನು ಕ್ಲೀನಾಗಿ ಸೆಟಪ್ ಮಾಡಬೇಕು. ಸೊ ನೆಕ್ಸ್ಟು ನಾನು ಒಂದೊಂದೇ ಅಪ್ಡೇಟ್ ಮಾಡ್ಕೊಳೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲ ಫುಲ್ಲು ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ತುಂಬ ಒಂದು ರಿಸ್ಕ್ ಅಂತ ಏನು ಹೇಳೋಕ್ಕಾಗಲ್ಲ. ಸೊ ಫಿಶ್ ಲವರ್ಗೆ ಇದು 100% ಗೊತ್ತಾಗುತ್ತೆ. ಸೊ ಫಿಶ್ ಸಾಕೋರು ಯಾವ ಥರ ರೀತಿಯಲ್ಲಿ ಸಾಕಬೇಕು ಅಂತ. ಸೊ ನಾನು ಮೇಯ್ನ್ ತೊಗೊಂಡಿದ್ದು ಬಂದುಬಿಟ್ಟು ನಾನು ಸ್ವಲ್ಪ ಫಿಶ್ ಬ್ರೀಡಿಂಗ್ ಮಾಡಿ ನನಗೆ ಗೊತ್ತಿರೋ ಪರ್ಸನ್ಗೆ ಮಾತ್ರ ಸೇಲ್ ಮಾಡೋಣ ಅಂತ. ಆ್ಯಂಡ್ ಅದು ಹಂಗೆ ದೊಡ್ಡದಾಗಿ ಹೋಗುತ್ತೆ ಅಂತ ನಂಬ್ತೀನಿ. ಸೊ ಫಸ್ಟು ನಾವು ಇವಾಗ ಒರೆಸ್ಕೊಬೇಕು ಫ್ರಿಜ್ ಬಾಕ್ಸ್ನ. ಅದಕ್ಕೆ ನಾನು ಒಂದು ಬಟ್ಟೆ ತೊಗೊಂಡಿಟ್ಟಿದ್ದೀನಿ. ಸೊ ಈ ಬಟ್ಟೆ ತೊಗೊಂಡು ಕಂಪ್ಲೀಟ್ಲಿ ಒರೆಸ್ಕೊಬೇಕು. ಸೊ ಈ ಥರ ಡ್ರೈ ಆಗಿರೋ ಕ್ಲಾತಲ್ಲಿ ಕ್ಲೀನಾಗಿ ಕಂಪ್ಲೀಟಾಗಿ ಒರೆಸ್ಕೊಬೇಕು ಇದನ್ನು. ಸೊ ವಾಟ್ರೆಲ್ಲ ಇರುತ್ತಲ್ವ ಎಮ್ಸಿಲ್ ಹಾಕುವಾಗ ಅದು ವಾಟ್ರು ರಿಫ್ಲೆಕ್ಸ್ ಆಗಿ ಕೆಲವೊಂದೊಂದು ಟೈಮ್ ಒಣಗೋದು ಕೂಡ ಇಲ್ಲ ಅನಿಸುತ್ತೆ. ಸೊ ಕಂಪ್ಲೀಟಾಗಿ ಈ ಥರ ಒರೆಸ್ಕೊಬೇಕು. ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟೊಂದು ಒರೆಸ್ಬೇಕು. ಒರೆಸ್ಬಿಟ್ಟೆ ಎಮ್ಸಿಲ್ ಹಾಕಬೇಕು, ಇಲ್ಲಾಂದರೆ ಅಂಟಲ್ಲ. ಸೊ ನಾನು ಫುಲ್ಲು ಕಂಪ್ಲೀಟಾಗಿ ಒರೆಸ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಫೈನಲಿ ಇದು ಒಂದು ಸೆಟಪ್ಪು ಮಾಡೋದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಗೈಡ್ಲೈನ್ಸ್ ಕೊಡ್ತೀನಿ. ಆ್ಯಂಡ್ ಫುಲ್ ಎಮ್ಸಿಲ್ ಅನ್ಸ್ಬಿಟ್ಟು ಏನೇನು ಮಾಡಬೇಕು ಅಂತ ಕೂಡ ತಿಳಿಸ್ತೀನಿ. ಸೊ ಅಷ್ಟೋ ತನಕ ವೆಯ್ಟ್ ಮಾಡಿ. ಸೊ ಒರೆಸ್ಬಿಟ್ಟು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಫುಲ್ ಆ್ಯಂಡ್ ಫುಲ್ಲಿ ವಾಶ್ ಮಾಡಿ ಒರೆಸಿದ್ದು ಆಯಿತು. ಸೊ ಇವಾಗ ನಮ್ಮ ಹತ್ರ ಐತೆ ಎಮ್ಸಿಲು. ಆ್ಯಕ್ಚುಲಿ ನಾನು 10 ರೂಪೀಸ್ ಎಮ್ಸಿಲ್ ತೊಗೊಂಡೆ, 5 ಎಮ್ಸಿಲ್ ತೊಗೊಂಡೆ, 50 ರೂಪೀಸ್ ಆಯಿತು. ಸೊ 10 ರೂಪೀಸ್ ಯಾಕೆ ತೊಗೊಂಡೆ ಅಂದರೆ ಸ್ವಲ್ಪ ಲೋ ಪ್ರೈಸಲ್ಲೂ ಸಿಗುತ್ತೆ. ಅದೇ ಥರ ಜಾಸ್ತಿನೂ ತೊಗೊಬೋದು. 20 ರೂಪೀಸ್ ತೊಗೊಂಡ್ರೆ ಸ್ವಲ್ಪ ಮೀಡಿಯಮ್ ಸೈಜೇ ಆಗುತ್ತೆ ನಮಗೆ. ಸೊ ಬೇಗ ಕೂಡ ಖಾಲಿ ಆಗ್ಬೋದು. ಸೊ ಈ ಸೈಜಲ್ಲಿ ತೊಗೊಂಡ್ರೆ ನಾವು ಅನ್ಫಾರ್ಚುನೇಟ್ಲಿ ಕರೆಕ್ಟಾಗಿ ಫುಲ್ಲಾಗೇ ಹಾಕ್ಬೋದು. ಆ್ಯಂಡ್ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಹಿಂದೆ ಬಟ್ಟೆಗಳು ಒಣಗಿಸಿದ್ದಾರೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೂ. ಆ್ಯಂಡ್ ನಾನು ಫುಲ್ ಆ್ಯಂಡ್ ಫುಲ್ಲಿ ನಿಮಗೆ ಕಂಪ್ಲೀಟಾಗಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಟ್ರೈಪ್ಯಾಡ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಜೊತೆಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇವಾಗ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ಕೂಡ ಬರ್ತೀನಿ ಅಂದರು. ಸೊ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಅಂದ್ಬಿಟ್ಟು ನಾನು ಒಬ್ಬನೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫಸ್ಟು ಇದರಲ್ಲಿ 2 ಪ್ಯಾಕೇಜ್ ಇರುತ್ತೆ. ಸೊ 2 ಪ್ಯಾಕೇಜ್ನೂ ಮಿಕ್ಸ್ ಮಾಡ್ಕೊಬೇಕು ಫಸ್ಟು ನಾವು. ಸೊ ಕಂಪ್ಲೀಟ್ಲಿ ಇದು ಈಸಿ ವರ್ಕೆ. ಆ್ಯಂಡ್ ಎಷ್ಟು ಜನ ಫಿಶ್ ಲವರ್ಸ್ ಇರ್ತೀರಾ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ. ಆ್ಯಕ್ಚುಲಿ ನಾನು ಈ ಚಾನೆಲ್ ಓಪನ್ ಮಾಡಿ ನನ್ನ ಫಸ್ಟ್ ವೀಡಿಯೋ ಅನಿಸುತ್ತೆ. ನಾನು ಆ್ಯಕ್ಚುಲಿ ಫಸ್ಟೇ ಶಾರ್ಟ್ಸ್ ಹಾಕಿದ್ದೀನಿ. ಸೊ ಶಾರ್ಟ್ಸ್ ಎಲ್ಲರನ್ನ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಬಂದ್ಬಿಡಿ. ಆ್ಯಂಡ್ ಇದು ಎಲ್ಲೆಲ್ಲಿ ಹೋಲ್ಸ್ ಇದೆಯೋ ಆ ಹೋಲ್ಸಲ್ಲೆಲ್ಲ ಫುಲ್ ಕವರಪ್ ಮಾಡಬೇಕು. ಆ್ಯಂಡ್ ನನಗೆ ಗೊತ್ತಿದ್ದಂಗೆ ಇಲ್ಲೊಂದು ದೊಡ್ಡ ಹೋಲ್ಸ್ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದೊಂದೇ ದೊಡ್ಡ ಹೋಲ್ಸು ಇಲ್ಲಿರೋದು. ಸೊ ಆ್ಯಕ್ಚುಲಿ ಇದನ್ನು ಕ್ಲೋಸ್ ಮಾಡೋಕ್ಕೆ ನಮಗೆ ನನ್ನ ಡಿಫ್ರೆಂಟ್ ಟೈಪ್ ಆಫ್ ಏನನ್ನ ಬೇಕು. ಆ್ಯಕ್ಚುಲಿ ನನ್ನ ಒಳಗಡೆ ಒಂದು
ಕವರ್ ಇಟ್ಟರೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು MCL ಕವರ್ನೇ ಯೂಸ್ ಮಾಡ್ತೀನಿ. ಸೊ ಹೆಂಗೆ ಯೂಸ್ ಮಾಡ್ತೀನಿ ಅಂತ ನೋಡಿ. ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಇದೆರಡು ಇರುತ್ತಲ್ಲ, ಸೊ ಇದೆರಡನ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟ್ಲಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನಾವು. ಸೊ ಈಸಿ ವರ್ಕ್, ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಬೋದು ಆರಾಮಾಗಿ. ಆ್ಯಂಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ ವೀಡಿಯೋಸ್ ಎಲ್ಲ. ಆ್ಯಂಡ್ ತುಂಬಾ ಮಾತಾಡಬೇಕು. ಸೊ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಏನೇನು ಸಿಚುವೇಶನ್, ಏನೇನು ಪ್ರಾಬ್ಲಮ್ಮು. ಆ್ಯಂಡ್ ನಾನು ಇದನ್ನು ಇಲ್ಲೇ ಸೆಟ್ ಮಾಡೋಣ ಅಂತ ಕೂಡ ಇದ್ದೀನಿ. ಆ್ಯಂಡ್ ಇದೇ ಒಂದು ಪ್ಲೇಸು. ಈ ಪ್ಲೇಸು ಬೆನಿಫಿಟ್ ಏನಂದರೆ ನನಗೆ ವೈರ್ ಕನೆಕ್ಷನ್ ಈಸಿಯಾಗಿರುತ್ತೆ. ಇನ್ನು ಆ್ಯಕ್ಚುಲಿ ರೂಮ್ ಒಳಗಡೆ ಸೆಟ್ ಮಾಡೋಣ ಅಂತ ಕೂಡ ಅಂದ್ಕೊಂಡೆ, ಬಟ್ ರೂಮ್ ಒಳಗಡೆ ಸೆಟ್ ಮಾಡೋದ್ರೆ ಬೇರೆ ಆಕ್ಸೆಸರೀಸ್ ಎಲ್ಲ ಇಕ್ಕೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸೊ ಕಂಪ್ಲೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ಅವಾಗ ಮಾತ್ರ ಇದು ಅಂಟೋದು, ಇಲ್ಲಾಂದರೆ ವಾಪಸ್ ಬಂದುಬಿಡುತ್ತೆ. ಆ್ಯಂಡ್ ಇದು ಅಂಟಿಸ್ಬಿಟ್ಟು ಫುಲ್ ಕಂಪ್ಲೀಟ್ಲಿ ಸೊ ಈ ಥರ ಒಂದು 4-3 ಟೈಮ್ಸ್ ಈ ಥರ ನಾವು ಸುತ್ಕೊಂಡ್ರೆ ಅದು ಫುಲ್ಲು ಬ್ಲ್ಯಾಕ್ ಕಲರ್ ಆಗುತ್ತೆ. ಆ್ಯಕ್ಚುಲಿ ಇದು ಫಸ್ಟ್ ವೀಡಿಯೋ, ಸ್ವಲ್ಪ ನರ್ವಸ್ ಆಗೇ ಇದೆ. ಆ್ಯಂಡ್ ವಿಂಡ್ ಬ್ಲಾಸ್ಟ್ ನಿಮಗೆ ಜಾಸ್ತಿ ಕೇಳಿಸ್ತಾ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇ ಥರ ನಮ್ಮ ಮನೆ ಹತ್ರ ಮನೆಗೆ ಕೂಡ ಕಟ್ತಾ ಇದ್ದಾರೆ. ಸೊ ತುಂಬ ಸೌಂಡ್ ಕೂಡ ಬರ್ಬೋದು. ಆ್ಯಂಡ್ ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಹೋಗಿದ್ದೆ, ಒಂದು 7 o'clock ಆ ಥರ ಹೋಗಿದ್ದೆ ಫ್ರಿಜ್ ಬಾಕ್ಸು ತೊಗೊಂಬರೋಕ್ಕೆ. ಯಾಕಂದರೆ ಟಕ್ ಅಂತ ಸಿಕ್ಕಲ್ಲ ನಾವು ಹುಡುಕುವಾಗ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಬೇಗನೆ ಹೋಗಿ ತೊಗೊಂಬಂದಿದ್ದು. ಆ್ಯಂಡ್ ಫಸ್ಟು ದೊಡ್ಡ ಹೋಲ್ಸ್ ಏನೇನಿದೆ ಅದನ್ನು ಫುಲ್ ಕ್ಲೋಸ್ ಮಾಡ್ಕೊಳೋಣ. ಆಮೇಲೆ ಚಿಕ್ಕದ ಕಡೆ ಫೋಕಸ್ ಮಾಡೋಣ. ಆ್ಯಂಡ್ ಇದು ಫಸ್ಟ್ ಬಾಕ್ಸು, ಇನ್ನು 5 ಬಾಕ್ಸ್ ಒಳಗಡೆ ಇದೆ. ಆ್ಯಂಡ್ ನಾನು ಕಂಪ್ಲೀಟಾಗಿ ಈ ಒಂದು ಕವರ್ ಇದೆಯಲ್ಲ MCLದು, ಅದನ್ನ ನಾನೇ ಇದ್ರೊಳಗಡೆ ಫುಲ್ಲು ಕವರ್ ಮಾಡಿಬಿಡ್ತೀನಿ. ಒಂದೇ ಒಂದು ನಿಮಿಷ. ಸೊ ಈ ಹೋಲ್ಸ್ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ. ಆ್ಯಕ್ಚುಲಿ ನಾನು ಒಬ್ಬನೇ ಇದ್ದೀನಿ. ಸೊ ಟ್ರೈಪ್ಯಾಡ್ ಇಟ್ಕೊಳಕ್ಕೆ ಕೂಡ ಆಗಲ್ಲ ಇಲ್ಲಿ. ಸೊ ಒಂದು ಕಡೆ ಪ್ಲೇಸ್ ಮಾಡಿಬಿಟ್ಟೆ ತೆಗಿಯೋ ಥರ ಸಿಚುವೇಶನ್ ಇರುತ್ತೆ. ಸೊ ಫಸ್ಟು ಹಿಂಗೆ ಸ್ವಲ್ಪ ಲೈಟಾಗೆ ಮೇಲೇ ಕಾಣಿಸೋ ಥರನೇ ಇಟ್ಕೊಳ್ಳೋಣ. ಯಾಕಂದರೆ ಈಸಿಯಾಗೆ ವಾಟರ್ ಲೀಕೇಜ್ ಆಗುತ್ತೆ ಅಲ್ಲಿಂದಾನೆ. ಸೊ ಅದಕ್ಕೋಸ್ಕರನೇ ಸೊ ಕಂಪ್ಲೀಟಾಗೆ ಒಂದೊಂದು ಸ್ಟೆಪ್ಪನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಸೊ ನಾವು ಫಸ್ಟಿಗೆ ಇಷ್ಟು ತೊಗೊಳೋಣ. ಸೊ ತೊಗೊಂಡ್ಬಿಟ್ಟು ಕಂಪ್ಲೀಟಾಗಿ ಅದನ್ನು ಕ್ಲೋಸ್ ಮಾಡೋಣ. ಆ್ಯಕ್ಚುಲಿ ಲೈಟಾಗಿ ಹಾಕೋಣ ಫಸ್ಟು, ಯಾಕಂದರೆ ಫುಲ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಪ್ರಾಪರಾಗಿ ಇದನ್ನು ಫಿಟ್ ಮಾಡಿದ್ರೆ 100% ವಾಟರ್ ಲೀಕೇಜ್ ಬರಲ್ಲ. ಆ್ಯಂಡ್ ಹೆವಿ ಒಂಥರ ಒಳಗಡೆ ಹೋಗೋ ಥರನೇ ಇದೆ, ಬಟ್ ನಿಲ್ಲುತ್ತೋ ಇಲ್ಲೋ ಅಂತ ಎಲ್ಲ ಗೊತ್ತಿಲ್ಲ ನನಗೆ. ಸೊ ಟ್ರೈ ಮಾಡೋಣ. ಸೊ ಇನ್ನೊಂದು ಲೇಯರ್ ಲಾಸ್ಟಲ್ಲಿ ಮಿಕ್ತು ಅಂದರೆ ಅದ್ರ ಮೇಲೆ ಇನ್ನೊಂದು ಲೇಯರ್ ಹಾಕೋಣ. ಆ್ಯಕ್ಚುಲಿ ಅದ್ರ ಒಳಗಡೆ ಫಸ್ಟೇ ವಾಟ್ರ್ ಇದೆ ಅನಿಸುತ್ತೆ. ಸೊ ಒಂದು ಪ್ರೆಸ್ ಮಾಡಿದ ತಕ್ಷಣವೇ ಒಳಗಡೆಯಿಂದ ವಾಟ್ರ್ ಎಲ್ಲ ಬರ್ತಾ ಇದೆ. ಸೊ ಅಂಟೋದು ಕೂಡ ಸ್ವಲ್ಪ ಲೇಟ್ ಕೂಡ ಆಗ್ಬೋದು ಇದು, ಯಾಕಂದರೆ ಡೇ 1 ಪ್ರಾಸೆಸ್ಸೇ ಇದು ಅಂಟೋದ್ರಲ್ಲೇ ಮುಗಿದೋಗುತ್ತೆ. ಓಕೆ, ಕಂಪ್ಲೀಟ್ಲಿ ವಾಟರ್ ಲೀಕೇಜ್ ಬರ್ತಾ ಇದೆ ಅಲ್ಲಿಂದ. ಸೊ ಐ ಥಿಂಕ್ ವಾಟ್ರ್ ಎಲ್ಲ ಡ್ರೈ ಆಗಬೇಕದು. ಸೊ ಅವಾಗ ಮಾತ್ರ ಅಂಟೋದು MCL, ಅಷ್ಟೊಂದು ಈಸಿಯಾಗಿ ಅಂಟಲ್ಲ. ಸೊ ಅಂಟ್ಲಿಲ್ಲ ಅಂದರೆ ಕಿತ್ಕೊಂಡೇ ಬಂದುಬಿಡುತ್ತೆ. ಅದು ಪ್ರಾಪರಾಗಿ ನೋಡ್ಕೊಬೇಕು ನಾವು. ಸೊ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡೋದು ಈಸಿನೇ. ನೀವು ಕಂಪ್ಲೀಟಾಗಿ ನನ್ನ ಗೈಡ್ಲೈನ್ಸ್ ನೀವು ತೊಗೊಂಡ್ರೆ 100% ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನಿಮ್ಮ ಮನೇಲಿ. ಸೊ ಲೈಟಾಗೆ ಇವಾಗ ಹಾಕಿದ್ದೀನಿ ಇದ್ರ ಮೇಲೆ. ಸೊ ಕಂಪ್ಲೀಟ್ಲಿ ಒಂದು ಪಿ ಶೇಪಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಇದು ಬೇಗನೆ ಅಂಟ್ಕೊಂಡ್ಬಿಡತ್ತಂತ ನಂಬ್ತೀನಿ, ಯಾಕಂದರೆ ಬೇಗನೆ ಅಂಟುತ್ತೆ ಇದು. ಸೊ ಅಷ್ಟೊಂದೇನು ಟೈಮ್ ತೊಗೊಲ್ಲ. ಆ್ಯಂಡ್ ನೋಡಿ ಯಾವ ಥರ ಅಂಟಿದೆ ಅಂತ. ಸೊ ಪಿ ಥರ ಅಂಟಿಸಿದ್ದೀನಿ ನಾನು. ಸೊ ಹೆಂಗಂದರೆ ಇದನ್ನು ಒಂದು ಡೇ ಫುಲ್ ಒಣಗಕ್ಕೆ ಬಿಟ್ಬಿಡಬೇಕು. ಸೊ ನೆಕ್ಸ್ಟ್ ಡೇ ಪ್ರಾಸೆಸ್ ಏನಂದರೆ, ಇವತ್ತು ನಾನು ಇವಾಗ ನನಗೆ ಅನ್ಫಾರ್ಚುನೇಟ್ಲಿ ಕರೆಕ್ಟಾಗಿ ಟೈಮ್ ಹೇಳ್ಬೇಕಂದ್ರೆ ಒಂದು 12 o'clock ಇರುತ್ತೆ, 11:30 12 o'clock ಇರುತ್ತೆ. ಸೊ ಈ ಟೈಮಲ್ಲಿ ನಾನು ಫುಲ್ ಒಣಗಕ್ಕೆ ಬಿಟ್ಬಿಡ್ತೀನಿ. ಡೇ 1 ಫುಲ್ಲು ಒಣಗಕ್ಕೆ ಬಿಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಡೇ ನಾಳೆಯಿಂದ ನೀರು ವಾಟ್ರ್ ಫಿಲ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಡೇಯಿಂದ ಫಿಶಸ್ ತೊಗೊಂಬರೋ ಥರ ಇರುತ್ತೆ. ಸೊ ಆ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಮೈಂಡ್ನ.
ಆ್ಯಂಡ್ ನನ್ನ ಹತ್ರ ಇನ್ನೂ ಉಳಿದಿರೋ MCಲು ಇಷ್ಟಿದೆ ಇವಾಗ. ಸೊ ಇಷ್ಟನ್ನು ಚಿಕ್ಕ ಚಿಕ್ಕ ಹೋಲ್ಸ್ ಇದೆಯಲ್ಲ, ಫಸ್ಟ್ ದೊಡ್ಡ ಹೋಲ್ಸ್ ಕ್ಲೋಸ್ ಮಾಡ್ಕೊಳೋಣ, ಆಮೇಲೆ ಚಿಕ್ಕ ಹೋಲ್ಸ್ನ ಕಂಟಿನ್ಯೂ ಮಾಡ್ತೀನಿ ನಾನು. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ನಂಬ್ತೀನಿ. ಸೊ ಅದೇ ಥರ ಲೈಕ್ ಕೂಡ ಕೊಟ್ಕೊಂಡು ನೋಡಿ. ಸೊ ಕಂಪ್ಲೀಟಾಗಿ ನಾನು MCL ಫುಲ್ನ ಅನಿಸ್ಬಿಟ್ಟು ಸಿಗ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಕಂಪ್ಲೀಟ್ಲಿ ಇವಾಗ ಫುಲ್ಲು ಹಣ್ಸಾಯಿತು MCL ಎಲ್ಲ. ಸೊ ಹಣ್ಸ್ಬಿಟ್ಟು ಯಾವ ಥರ ಅದನ್ನು ಒಣಗಿಸ್ಬೇಕು ಅಂತ ಫಸ್ಟು ತೋರಿಸ್ತೀನಿ. ಸೊ ಕಂಪ್ಲೀಟ್ಲಿ ಎಷ್ಟೊತ್ತಾಯಿತು ಅಂದರೆ ತುಂಬ ಹೊತ್ತೇ ಆಯಿತು ಅನ್ಸೋಕ್ಕೆ, ಯಾಕಂದರೆ ತುಂಬ ಹೋಲ್ಸಿರಲಿಲ್ಲ. ಬಟ್ ಏನಾಯಿತು ಅಂದರೆ ಕೆಳಗಡೆ ಇರೋ ಪಾರ್ಟಲ್ಲಿ ಮಾತ್ರ ತುಂಬಾ ನೀರು ಬರ್ತಾಯಿತ್ತು. ಆ್ಯಕ್ಚುಲಿ ತೊಳಿವಾಗ ಒಳಗಡೆ ಹೋಗಿ ನೀರು ಸ್ಟೇ ಆಗಿರುತ್ತಲ್ವ, ಸೊ ಅಲ್ಲಿಂದ ತುಂಬ ವಾಟರ್ ಲೀಕೇಜ್ ಆಗಿತ್ತು. ಸೊ ಎಲ್ಲಿ ಅಂದರೆ ಕಂಪ್ಲೀಟಾಗಿ ಇದೊಂದು ಜಾಗ ಮಾತ್ರನೇ. ಸೊ ಕಂಪ್ಲೀಟ್ ಒಳಗಡೆಯಿಂದ ಆ್ಯಕ್ಚುಲಿ ಬ್ಯಾಕ್ ಸೈಡಿಂದ ಒಂದು ಪೈಪ್ ಹೋಗುತ್ತೆ. ಆ್ಯಕ್ಚುಲಿ ಇಲ್ಲಿಂದನೇ ವಾಟ್ರ್ ರಿಲೀಸ್ ಆಗೋದು. ಸೊ ಕೂಲರ್ ಒಳಗಡೆಯಿಂದ ರಿಲೀಸ್ ಆಗುತ್ತೆ ಫ್ರಿಜ್ಜಿಂದ. ಸೊ ಕಂಪ್ಲೀಟ್ಲಿ ಇಲ್ಲೊಂದು ಪ್ಯಾಚು, ಸೊ ಇಲ್ಲೊಂದು ಆ್ಯಂಡ್ ಇಲ್ಲೆಲ್ಲ ಸ್ಕ್ರೂಗಳು ಇರುತ್ತಲ್ಲ, ಸೊ ಅಲ್ಲೊಂದು, ಆ್ಯಂಡ್ ಇಲ್ಲೊಂದು ಮಾತ್ರ ನಾನು ಗ್ಯಾಪ್ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾವು ಇಲ್ಲಿ ತನಕ ನಾವು ನೀರೇನು ತೊಗೊಂಡೋಗಲ್ಲ. ಸೊ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಕೊತೀನಿ, ಯಾಕಂದರೆ ಇಲ್ಲಿ ಸ್ಪಾಂಜೇ ಇರೋದು. ಆ್ಯಂಡ್ ಹಂಗೆ ಅನ್ಫಾರ್ಚುನೇಟ್ಲಿ ನಮಗೊಂದು ಕವರ್ ಕೂಡ ಐತೆ ಸ್ಟೇಬಲ್ ಆಗಿ. ಸೊ ಕಂಪ್ಲೀಟ್ ಗೈಡ್ಲೈನ್ಸ್ ಇದು ಮಾತ್ರನೇ. ಸೊ ನೋಡ್ಕೊಳ್ಳಿ, ಫ್ರಿಜ್ ಸೆಟಪ್ ಇಷ್ಟೇ. ಆ್ಯಂಡ್ ಫ್ರಿಜ್ ಸೆಟಪ್ ಏನಕ್ಕೆ ಮಾಡೋದು, ಹೆಂಗೆ ಮಾಡೋದು ಅಂತ ಮೊದಲೇ ನಿಮ್ಗೆ ಗೊತ್ತಾ ತಿಳಿಸಿದ್ದೀನಿ. ಆ್ಯಂಡ್ ಮನೆ ಕೂಡ ಕಟ್ತಾ ಇದ್ದಾರೆ, ಸ್ವಲ್ಪ ಸೌಂಡ್ಗಳು ಕೇಳಿಸ್ಬೋದು ನಿಮಗೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದೇ ಥರ ಇನ್ನೊಂದು ವಿಷಯ ಏನಂದರೆ, ಕಂಪ್ಲೀಟಾಗಿ ಇವಾಗ ನಾವು ಒಣಗಿಸಾಯ್ತು, ಅದು ಡೇ ಫುಲ್ಲು ಒಣಗಬೇಕು. ಸೊ ಅದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಹೆಂಗೆ ಫುಲ್ ವಾಶ್ ಮಾಡಿ ತಿರ್ಗಾ ವಾಟರ್ ಫಿಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದೇ ಥರ ಇದಕ್ಕೆ ನಾವು ಫುಲ್ಲು ಸೆಟಪ್ನ ಹೆಂಗೆ ಕಂಪ್ಲೀಟಾಗಿ ಸೆಟ್ ಮಾಡಿ ನಾನು ಫಿಕ್ಸ್ ಮಾಡ್ತೀನಿ ಅನ್ನೋದನ್ನ ಡೀಟೇಲ್ ಆಗಿ ಬೇರೆ ಬೇರೆ ವೀಡಿಯೋಸಲ್ಲಿ ನೋಡ್ತೀರಾ. ಆ್ಯಂಡ್ ದಯವಿಟ್ಟು ಮರಿಬೇಡಿ, ವೀಡಿಯೋನ ಎಂಡ್ ಮಾಡ್ಕೊತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಸತಿ ಹೇಳ್ತಿದ್ದೀನಿ, ದಯವಿಟ್ಟು ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡಲ್ಲ ಅಂತ ಹಾಕ್ಕೊಳ್ಳಿ. ಸೊ ಇದು ನನ್ನ ಫಸ್ಟ್ ವೀಡಿಯೋ. ಆ್ಯಕ್ಚುಲಿ ನಾನು ತುಂಬ ಸ್ಟ್ರಾಂಗ್ ಆಗಿ ಈ ವಿಡಿಯೋನ ತೊಗೊಂಬಂದಿದ್ದೀನಿ ಅಂತ ಅನ್ಕೊತೀನಿ. ಸೊ ನಾನು ಹೆಂಗೆ ಟೈಟಲ್ ಕೊಟ್ಟಿರ್ತೀನಿ ಅಂದರೆ, ಸೊ ಹೌ ಟು ಮೇಕ್ ಫ್ರಿಜ್ ಬಾಕ್ಸ್ ಸೆಟಪ್ ಫಾರ್ ಫಿಶ್ ಸೆಟಪ್ ಅಂತ ಹಾಕಿರ್ತೀನಿ. ಸೊ ನೋಡೋಣ ಸೊ ಎಷ್ಟು ಜನ ನೀವು ನನಗೆ ಸಪೋರ್ಟ್ ಕೊಡ್ತೀರಾ ಈ ಒಂದು ಫಸ್ಟ್ ವೀಡಿಯೋದಲ್ಲಿ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, MCL ನನಗೆ ಇನ್ನೂ ಒಂದು 2 ಮಿಕ್ಕಿದೆ, 2 ಮಿಕ್ಕಿದೆ. ಆ್ಯಕ್ಚುಲಿ ಇದ್ರಲ್ಲಿ ಸ್ವಲ್ಪ ಉಳಿದಿದೆ. ಆ್ಯಂಡ್ ಇನ್ನೊಂದು ನನ್ನ ಹತ್ರ ಐತೆ, ಇನ್ನೊಂದು ಬಾಕ್ಸು ಐತೆ. ಸೊ ಇದಕ್ಕೆ ಏನಕ್ಕೆ ತಿಟ್ಟಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಕ್ಚುಲಿ ಫಿಲ್ಟರ್ ಸೆಟಪ್ ಕೂಡ ಮಾಡಬೇಕು. ಸೊ ಅದಕ್ಕೂ ನಮ್ಗೆ MCL ಬೇಕು. ಸೊ ನನಗೆ ಬೆಸ್ಟ್ ಥಿಂಗ್ ಅಂದರೆ ಉಳಿದಿರೋದು. ಸೊ ತುಂಬ ಖುಷಿಯಾಗಿದೆ ಉಳಿದಿರೋದು. ಆ್ಯಕ್ಚುಲಿ ಬೇರೆ ಯೂಸ್ ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ಆ್ಯಂಡ್ ಕಂಪ್ಲೀಟ್ಲಿ ನೀವೇನು ಫ್ರಿಜ್ ಸೆಟಪ್ ನೋಡಿದ್ದೀರಾ ಇಲ್ಲಿ, ಆ್ಯಕ್ಚುಲಿ ಅದು ಫುಲ್ಲು ಕ್ಲೀನಾಗಿರಬೇಕು ಅಂದ್ಬಿಟ್ಟು ಡೇ ಫುಲ್ಲಾಗಿ ನಾನು ಒಣಗಿಸ್ಬೇಕು. ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಅದೇ ಥರ ಕ್ಲೈಮೇಟ್ ಕೂಡ ಅಷ್ಟೊಂದೇನು ಬಿಸಿಲಿಲ್ಲ. ಸೊ ಇವತ್ತು ಡೇ ಫುಲ್ ಒಣಗಿಸೋಕೆ ಬಿಟ್ಬಿಟ್ಟು, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹಂಗೆ ಫುಲ್ ವಾಟರ್ ಫಿಲ್ ಮಾಡೋದು ಹೆಂಗೆ, ಆ್ಯಂಡ್ ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಿರ್ಗಾ ಫಿಲ್ಟ್ರ್ ಮಾಡಿ, ಅಂದರೆ ತಿರ್ಗಾ ವಾಟರ್ ಫಿಲ್ ಮಾಡೋದು ಹೆಂಗೆ ಅಂತ ಕಂಪ್ಲೀಟ್ ಡೀಟೇಲ್ಸು ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ. ಸೊ ಬಾಯ್.